ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ಫೋನ್ ಸ್ಟೋರೇಜು ಫುಲ್ ಆಗಿತ್ತು ಅಂತ ಹೇಳಿದ್ರೆ ನಾವು ಫೈಲ್ಗಳನ್ನ, ವೀಡಿಯೋಸ್ನ ಮತ್ತು ಡಾಕ್ಯುಮೆಂಟ್ಸ್ನ ಇವುಗಳನ್ನ ಯಾವುದೂ ಡಿಲೀಟ್ ಮಾಡ್ದೇನೆ ನಾವು ಯಾವ ಥರ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೋಬೋದು, ಯುಟಿಲೈಸ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದು ಹೇಗಪ್ಪ ಅಂದರೆ, ನಾವು ಯಾವುದೇ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರು, ಓಕೆ, ಒಂದು ಟೆಂಪ್ರವರಿ ಒಂದು ರಿಸೋರ್ಸ್ ಫೈಲು, ಅದಕ್ಕೆ ಕ್ಯಾಶೆ ಮೆಮೊರಿ ಅಂತ ಹೇಳ್ಬಿಟ್ಟು ಬ್ಯಾಕ್ ಎಂಡಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ಅದನ್ನು ನಾವು ಯಾವ ಥರ ಹೆಂಗೆ ಕ್ಲಿಯರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ. ಸೊ ಎರಡನೇ ಮೆಥಡಲ್ಲಿ ಅನ್ವಾಂಟೆಡ್ ಸ್ಟೋರೇಜು ಎಲ್ಲಿರುತ್ತೆ, ಅದನ್ನು ಹೇಗೆ ಕ್ಲಿಯರ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಫೈಲ್ ಮ್ಯಾನೇಜರ್ ಓಪನ್ ಮಾಡಿದರೆ, ಸೊ ಇದರಲ್ಲಿ ಸ್ಟೋರೇಜ್ ಎಷ್ಟಿದೆ ಅಂತ ತೋರಿಸ್ತಿದೆ. ಫೋನ್ ಸ್ಟೋರೇಜು 723 MB ಆಫ್ 64 GB. 64 GB ಯಲ್ಲಿ 723 ಈಗ ಅದು ಫ್ರೀ ಇದೆ. ಸೊ ಅದ್ರ ಕೆಳಗಡೆ ನೋಡಿ, ರೀಸೆಂಟ್ಲಿ ಡಿಲೀಟೆಡ್ ಅಂತ ಹೇಳ್ಬಿಟ್ಟು 511 MB ಇದೆ. ಸೊ ಈ ರೀಸೆಂಟ್ಲಿ ಡಿಲೀಟೆಡ್ನ ನಾವು ಕ್ಲಿಯರ್ ಮಾಡಿದರೆ ಈ 723ಗೆ ಆ ಸ್ಪೇಸ್ ಏನಿದೆ ಈಗ ಇರೋದು, ಖಾಲಿ ಇರೋದು, ಅದಕ್ಕೆ ಆ್ಯಡ್ ಆಗುತ್ತೆ. ಸೊ ಅಲ್ಲಿಗೆ ಆಲ್ಮೋಸ್ಟ್ 1.2 GB ಅಷ್ಟು ಸ್ಪೇಸ್ ನಮಗೆ ಕ್ರಿಯೇಟ್ ಆಗುತ್ತೆ. ಓಕೆ, ಇದು ಫೈಲ್ ಮ್ಯಾನೇಜರ್ಲಿರೋದು. ಸೊ ಅದೇ ಥರ ಸೇಮ್ ಅದು ಸ್ಟೋರೇಜಲ್ಲೂ ಚೆಕ್ ಮಾಡ್ಬೋದು, ಸೆಟ್ಟಿಂಗ್ಸಲ್ಲೂ ಚೆಕ್ ಮಾಡ್ಬೋದು. ನಾವು ಸೆಟ್ಟಿಂಗ್ಸಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ಸಿಗೆ ಹೋಗಬೇಕು. ಇಲ್ಲಿ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನೋಡಿ ಮೇಲ್ಗಡೆ 62.9 GB ಯುಟಿಲೈಸ್ ಆಗಿದೆ, ಯೂಸ್ಡ್ ಅಂತ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಿದೆ. ಓಕೆ, ಇದು ನೆಕ್ಸ್ಟ್ ಆಲ್ಮೋಸ್ಟ್ 1 GB ಇದು ಫ್ರೀ ಇದೆ. ಓಕೆ, ಎರಡು ಆಲ್ಮೋಸ್ಟ್ ಒಂದೇ ಇರುತ್ತೆ. ಸೊ ನಾನು ಇಲ್ಲಿ ಫೈಲ್ ಮ್ಯಾನೇಜರಿಗೆ ಹೋಗ್ತೀನಿ. ಈ ರೀಸೆಂಟ್ಲಿ ಡಿಲೀಟೆಡ್ ಏನಿದೆ, ಸೊ ಇದನ್ನು ಕ್ಲಿಯರ್ ಮಾಡ್ತೀನಿ. ಸೊ ರೀಸೆಂಟ್ಲಿ ಡಿಲೀಟೆಡು ನಾನು ಎಲ್ಲ ಡಿಲೀಟ್ ಮಾಡ್ತೀನಿ. ಈಗ ಸೆಲೆಕ್ಟ್ ಆಲ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಪರ್ಮನೆಂಟ್ಲಿ, ಸೊ ಎಲ್ಲ ಡಿಲೀಟ್ ಮಾಡಿದೆ ನಾನು. ಈಗ ನೋಡಿ 1.2 GB ಸ್ಪೇಸು ಕ್ರಿಯೇಟ್ ಆಗಿದೆ. ಈ ಸ್ಟೋರೇಜಲ್ಲಿ ನೋಡಿ ಯಾವುದ್ಯಾವುದು ಫೈಲು, ಯಾವ್ಯಾವ ಇದು ಅಪ್ಲಿಕೇಶನ್ನು ಏನೇನು ಸ್ಪೇಸ್ ಯುಟಿಲೈಸ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸುತ್ತೆ. ಇಮೇಜಸ್ಸು, ಫೋಟೋಸು ಮತ್ತು ಸ್ಕ್ರೀನ್ಶಾಟು ಇವೆಲ್ಲ ತೊಗೊಂಡಿರ್ತೀರಲ್ಲ, ಸೊ ಅದು ವೀಡಿಯೋಸು, ಆಡಿಯೋ, ಡಾಕ್ಯುಮೆಂಟ್ಸು. APKs ಅಂತ ಹೇಳಿದ್ರೆ ಇದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು. ಓಕೆ, ಇದು ನಾವೀಗ ಯಾವುದರ ಅಟೆಂಡ್ಸ್ ಆ್ಯಪ್ ಯೂಸ್ ಮಾಡ್ತಾಯಿದ್ರೆ, ಸೊ ಅದು APKs ಬಂದು ಕೂತ್ಕೊಂಡಿರುತ್ತೆ. ಇದೆಲ್ಲ ಲೈಸೆನ್ಸ್ ವರ್ಷನ್ ಆ್ಯಪ್ಸ್ ಅಲ್ಲ. ಇದು APKs ಬೇರೆ ಮತ್ತು ಆ್ಯಪ್ಸ್ ಬೇರೆ. ಆ್ಯಪ್ಸ್ ಎಲ್ಲ ಲೈಸೆನ್ಸ್ ವರ್ಷನ್ ಇರುತ್ತೆ. ಓಕೆ, ಸೊ ಅದರ ಸಿಸ್ಟಮ್ಮು. ಈಗ ಆ್ಯಪ್ಸಲ್ಲಿ ನಾನು ಫಸ್ಟ್ ಮೆಥಡು ಫೈಲ್ಗಳನ್ನ ಡಿಲೀಟ್ ಮಾಡ್ದೇ ಸೊ ಯಾವ ಥರ ನಾವು ಸ್ಪೇಸ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ನಲ್ಲ, ಸೊ ಅದನ್ನು ನಾನು ಇಲ್ಲಿ ಒಂದು ಸಲ ಪ್ರಾಕ್ಟಿಕಲಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಯಾವುದರ ಒಂದು ಆ್ಯಪ್ ತೊಗೊಳ್ಳೋಣ. ಪೋಕೆಮಾನ್ ಯುನೈಟ್. ಸೊ ಇದನ್ನು ಓಪನ್ ಮಾಡಿದರೆ ಇಲ್ಲಿ ನೋಡಿ ಕ್ಯಾಶೆ, ಈ ಕ್ಯಾಶೆ ಮೆಮೊರಿ ಇದೆಯಲ್ಲ, ಇಲ್ಲಿ 15 MB ಇದೆ. ಸೊ ಇದನ್ನು ಕ್ಲಿಯರ್ ಕ್ಯಾಶೆ ಅಂತೇಳ್ಬಿಟ್ಟು ಕೊಡ್ತೀನಿ. ನೋಡಿ 0 ಆಯಿತು. ಓಕೆ, ಈ ಥರ. ಫ್ಲಿಪ್ಕಾರ್ಟು, ಸೊ ಈ 221 KB ಇದೆ, ಇದನ್ನು ಕ್ಲಿಯರ್ ಮಾಡ್ಬೋದು. ಸೊ ಅದು ಕ್ಲಿಯರ್ ಆಯಿತು. ಕಾರ್ ಸಿಮ್ಯುಲೇಟರು 28 MB ತೋರಿಸ್ತಾ ಇದೆ, ಇದನ್ನು ಸಹ ನಾವು ಹೀಗೆ ಕ್ಲಿಯರ್ ಮಾಡ್ಕೋಬೋದು. ಎಕ್ಸೆಲ್ಲು 332 KB ತೋರಿಸ್ತಾ ಇದೆ, ಕ್ಲಿಯರ್ ಕ್ಯಾಶ್. ಆರೋಗ್ಯ ಸೇತು, ಊಬರು, OLX 569 KB. ಸೊ ಇದು ಮೇಲ್ಗಡೆ ಇರೋದು ಕ್ಲಿಯರ್ ಡೇಟಾ ಅನ್ನೋದು ಇದೆಯಲ್ಲ, ಅದನ್ನು ನಾವು ಕ್ಲಿಯರ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಕೆಲವು ಸಲ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಈ ಡೇಟಾ ಅನ್ನೋದು ನಾವು ಅಥೆಂಟಿಕೇಟ್ ಮಾಡಿರ್ತೀವಲ್ಲ, ಯೂಸರ್ ನೇಮು, ಪಾಸ್ವರ್ಡ್ ಕೊಟ್ಟಿರ್ತೀವಿ, ಅಥವಾ ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ತೀವಿ, ಅಥವಾ ಫೋಟೋ ಏನಾರು ಅಪ್ಲೋಡ್ ಮಾಡಿರ್ತೀವಿ. ಸೊ ಅದು ಬಂದು ಇಲ್ಲಿ ಡೇಟಾದಲ್ಲಿ ತೋರಿಸಿರುತ್ತೆ, ಅದು ಡೇಟಾದಲ್ಲಿ ಯುಟಿಲೈಸ್ ಆಗಿರುತ್ತೆ. ಸೊ ಹಾಗಾಗಿ ಇದು ಮಾಡೋದ್ರಿಂದ
ಸೊ ಅಥೆಂಟಿಕೇಷನ್ ಫೇಲ್ ಆಗ್ಬೋದು. ಸೊ ಕ್ಲಿಯರ್ ಡೇಟಾ ಮಾಡಿಬಿಡಿ, ಓನ್ಲಿ ಕ್ಯಾಶ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು. $312 MB. $350 MB. ಈಗ ನೋಡೋಣ ಸ್ಪೇಸ್ ಎಷ್ಟು ಕ್ರಿಯೇಟ್ ಆಗಿದೆ ಅಂತೇಳ್ಬಿಟ್ಟು. ಸೊ 1.8 GB ಆಗಿದೆ. 1.8 GB. ಇನ್ನೂ ಸ್ವಲ್ಪ ಕ್ಲಿಯರ್ ಮಾಡ್ಕೋಬೋದು. 1.8 ಇತ್ತಲ್ಲ, ನೋಡೋಣ. 73 MB ಕ್ಲಿಯರ್ ಮಾಡ್ತೀನಿ. ಫೋಟೋಸ್ 348, ಇಂಟರ್ನೆಟ್ 103. Google Play Store 46 MB. $32 MB. $31 MB. ಸೊ ಈಗ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಎಷ್ಟಿದೆ ಅಂತ ಹೇಳ್ಬಿಟ್ಟು. ನೋಡಿ, ಈಗ 2.47 GB ಆಯಿತು. ಸೊ ನಾವು ಇಲ್ಲಿ ಯಾವುದೇ ಇಮೇಜಸ್ಸು, ಡಾಕ್ಯುಮೆಂಟ್ಸು ಅಥವಾ ವಿಡಿಯೋನ ಡಿಲೀಟ್ ಮಾಡ್ದೇ ಈ ಫೋನ್ ಸ್ಟೋರೇಜಲ್ಲಿ ನಾವು ಸ್ಪೇಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. 1.8 ಇತ್ತು, 2.47 GB ಆಗಿದೆ. ಓಕೆನಾ? ಸೊ ಅನ್ವಾಂಟೆಡ್ ಫೈಲ್ಸ್ನೂ ಸಹ ಇದರಲ್ಲಿ ನಾವು ಡಿಲೀಟ್ ಮಾಡ್ಕೋಬೋದು. ಅಡಿಷ್ನಲ್ ಸೆಟ್ಟಿಂಗು, ಸ್ಟೋರೇಜು. ಸೊ ಇಲ್ಲಿ ಇಮೇಜಸ್ಸು, ವಿಡಿಯೋಸು ಏನು ಬೇಕೋ ಇಲ್ಲಿ ನಮಗೆ ಬೇಡವಾಗಿದ್ದಿಲ್ಲ ಇಲ್ಲಿ ಡಿಲೀಟ್ ಮಾಡ್ಕೋಬೋದು. ಸ್ಕ್ರೀನ್ಶಾಟ್ಗಳು, ಡಾಕ್ಯುಮೆಂಟ್ಸು, ಸೊ ಆ್ಯಪ್ಸು, ಯಾವುದಾದ್ರು ಆ್ಯಪ್ ಬೇಡ ಅಂತ ಹೇಳಿದ್ರೆ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಥ್ಯಾಂಕ್ ಯು.